ಮೂರೂ ಕಡೆ ಪರದೆಗೆ ಬೆಂಕಿ ಇಟ್ಬಿಟ್ರು ಈ ಹಾಡು ಬಂದ ತಕ್ಷಣ. ಚಲನಚಿತ್ರರಂಗದಲ್ಲಿ ಆಗ ರಾಜ್ಕುಮಾರ್ ಸಮಕಾಲೀನರಿಬ್ಬರು ನಟರು ಎಂ ಪಿ ಜಯರಾಜ್ಗೆ ನಿನ್ನ ಮೇಲೆ ಆಡಿರೋದು ಅಂತ ಸುಳ್ಳು ಹೇಳ್ಬಿಟ್ಟು ಮಾಡಿದ್ರು. ಅವ್ರ ಜೊತೆ ಒಬ್ಬ ಕನ್ನಡದ ಚಳುವಳಿಯ ನಾಯಕ ಕೂಡ ಇದ್ದಾನೆ ಅಂತ ಮತ್ತೆ ಶುರು ಆಯಿತು. ಸಾಯಂಕಾಲ ನೀವು ಹೆಂಗೆ ತೊಗೊಂಡೋಗ್ತೀರಾ, ಈ ರಾತ್ರಿ ಅಷ್ಟೊತ್ತಿಗೆ ನಾವು ಹೈರಾಣಾಗಿ ಹೋಗ್ಬಿಟ್ಟಿದ್ವಿ, ಕಂಠೀರವ ಸ್ಟುಡಿಯೋದಲ್ಲೇ ಮಾಡೋದು ಅಂತ ತೀರ್ಮಾನ ಆಗೋಯ್ತು. ಅಲ್ಲಿ ಜಾಗ ಗುರುತಿಸಿದ್ರು. ಅಲ್ಲಿ ದೊಡ್ಡ ಪೊಲೀಸ್ ಪಡೆ. ಇಲ್ಲಿಂದ ಕಂಠೀರವ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಕಂಠೀರವ ಸ್ಟೇಡಿಯಮ್ಮಿಂದ ಕಂಠೀರವ ಸ್ಟುಡಿಯೋಸ್ಗೆ ಬಹುಶಃ 10 ಕಿಲೋಮೀಟ್ರುಗಳು ದೂರ ಆಗ್ಬೋದು. ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಶುರುವಾಯಿತು, ಜನಗಳನ್ನ ಏನು ಮಾಡೋದು ಅಂತ ಶುರುವಾಯಿತು. ಇಲ್ಲಿ ಬಿಡ್ತಾನೆ ಇಲ್ವಲ್ಲ, ಅಂತಿಮ ದರ್ಶನಕ್ಕೆ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ ಮಟ್ಟಕ್ಕೆ ಜನ ಇಲ್ಲ ಆಗಲೇಬೇಕು ಅಂತ. ನಾನು ತುಂಬ ಎಲ್ಲರನ್ನೂ ಕೇಳಿಕೊಂಡೆ, ದಯಮಾಡಿ ಇನ್ನು 2-3 ದಿವಸ ರಾಜ್ಕುಮಾರ್ ಅವ್ರನ್ನ ಅಂತಿಮ ದರ್ಶನಕ್ಕೆ ಕೊಟ್ಟಿದ್ದರೆ ಅದು ಐತಿಹಾಸಿಕವಾದ ಒಂದು ದಾಖಲೆ ಆಗಿರೋದು. ಅಷ್ಟು ಜನ ಬಂದಿದ್ದು, ಎಷ್ಟು ಜನ ಬಂದಿರೋರು, ನಿರಂತರವಾಗಿ ರಾತ್ರಿ ಹಗಲು ಊಟ ತಿಂಡಿ ನೀರು ಇಲ್ಲದೆ ಜನ ಯಾವ ರೀತಿ ಬಂದಿರೋರು ಅಂತ ಬಹುಶಃ ಇನ್ಯಾರಿಗೂ ಆ ಥರ ಬರಲಿಕ್ಕೆ ಸಾಧ್ಯನೇ ಇಲ್ಲ ಜನ. ಅಷ್ಟು ಜನ ನಾನು ಅಲ್ಲಿ ನೋಡಿದ್ದೆ. ಆಮೇಲೆ ಯಾರೂ ನಾಟಕೀಯವಾಗಿ ನಡ್ಕೊತಾನೆ ಇರಲಿಲ್ಲ. ಹೃದಯಾಳದಿಂದ ಆ ದುಃಖವನ್ನು ಅವ್ರು ತೋರಿಸ್ತಾಯಿದ್ರು. ಇಲ್ಲ ಮೆರವಣಿಗೆಯಲ್ಲಿ ಹೋಗೋದು ಅಂತ. ಅಲ್ಲಿದ್ದವರು ಕರ್ನಾಟಕದ ಅರಿವಿದ್ದಂಥ ಪೊಲೀಸ್ ಅಧಿಕಾರಿಗಳು, ಮೇಧಾವಿಗಳೇ ಇದ್ದರು, ಬಲಾಢ್ಯ ಪೊಲೀಸ್ ಅಧಿಕಾರಿಗಳಿದ್ದರು. ಅವರೆಲ್ಲ ಹೊರ ರಾಜ್ಯದವರು, ದಕ್ಷಿಣ ಭಾರತದವರು ಅಲ್ಲ, ಎಲ್ಲ ಉತ್ತರ ಭಾರತ ಆ ಕಡೆ ಇರೋ ಅಧಿಕಾರಿಗಳು. ಸೊ ಅವ್ರಿಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಖ್ಯೆ ಗೊತ್ತಿಲ್ಲ ಅಲ್ಲ, ಎಲ್ಲವೂ ಗೊತ್ತು, ಆದರೆ ಅವರಿಗೆ ಉಡಾಫೆ. ಅಲ್ಲಿ ಗೊತ್ತಿದ್ದಿದ್ದು ರಾಜ್ಕುಮಾರ್ ಅವರ ಶಕ್ತಿ, ರಾಜ್ಕುಮಾರ್ ಅವರ ಬಗ್ಗೆ ಪ್ರೀತಿ ಪ್ರೇಮ, ಅದೇನೊಂದು ಶಕ್ತಿ ಅನ್ನೋದು ಗೊತ್ತಿದ್ದಿದ್ದು ಸತ್ಯನಾರಾಯಣ ರಾವ್ ಅಂತ ಅಡಿಷನಲ್ ಕಮಿಷನರ್ ಒಬ್ಬರಿಗೇನೆ. ಆಗ ಏನು ಮಾಡೋದು ಅಂತ ನಾನು ಕೇಳಿದ್ರು. ಸರ್ ಇಲ್ಲ, ನೀವು ಈ ಜನನ ಹೊರಗಡೆ ಕಳಿಸ್ದೆ, ಇದನ್ನು ಇಲ್ಲಿಂದ ನಾವು ಅಲ್ಲಿಗೆ ಕಂಠೀರವ ಸ್ಟುಡಿಯೋಸ್ಗೆ ತಗೊಂಡೋಗಿ ತುಂಬ ಕಷ್ಟ ಆಗುತ್ತೆ ಅಂದರು. ಮತ್ತು ಏನು ಅಂತ ಸಜೆಷನ್ ಕೊಟ್ಟರು. ನಾನೇನು ಹೇಳಿದೆ, ಈ ಒಳಗಡೆ ಇರೋರನ್ನ ನಾವು ಕಳಿಸ್ತೀವಿ, ಎಲ್ಲರಿಗೂ ಮೈಕ್ ಹಾಕಿ ನಾವು ಎಲ್ಲರಿಗೂ ಹೇಳಿಕೊಂಡು ನೀವೆಲ್ಲ ಹೊರಗಡೆ ಹೋಗಿ ರಾಜ್ಕುಮಾರ್ ಅವರ ಈ ಅಂತಿಮ ಸಂಸ್ಕಾರ ಮಾಡಬೇಕಾಗಿದೆ, 6:30 ಒಳಗೆ ಮಾಡಬೇಕಾಗಿದೆ. ಇಲ್ಲಿಂದ ನಾವು ಅಲ್ಲಿ ತೊಗೊಂಡೋಗ್ಬೇಕು. ನಾವು ಹೆಲಿಕಾಪ್ಟರ್ ತರಿಸ್ತಾ ಇದ್ದೀವಿ, ಹೆಲಿಕಾಪ್ಟ್ರಲ್ಲಿ ತೊಗೊಂಡೋಗೋಣ ಅಂದರೆ ಅವರು 3 ಜನ DCPಗಳು ಒಂಥರ ಕೊಂಕು ಮಾತಾಡ್ಬಿಟ್ರು. ರೋಡಲ್ಲೇ ತೊಗೊಂಡೋಗೋದ್ರಿ, ಫೋರ್ಸ್ ನಿಲ್ಸ್ಕೊಂಡು ತೊಗೊಂಡೋಗೋಣ ಅಂತ. ಫೋರ್ಸ್ಗೆಲ್ಲ ಯಾರು ಎದುರಲ್ಲ ಸರ್ ಅಂದರೆ, ನಾವೇನು ಪೊಲೀಸ್ನವ್ರೇನು ಬಳೆ ಹಾಕ್ಕೊಂಡಿದ್ದೀವಿ ಆ ಮಟ್ಟಕ್ಕೆ ಮಾತಾಡೋರು. ಮತ್ತು ಇವ್ರನ್ನ ಹೆಂಗೆ ನಾವು ಕಳಿಸ್ತೀವಿ, ನಾನು ಹೇಳಿದ ಒಂದು 10 ಜನ ಪೊಲೀಸ್ ಅಧಿಕಾರಿಗಳು ಕೊಡಿ, ಕೈ ಮುಗಿದು ಎಲ್ಲರಿಗೂ ಈಚೆ ಕಳಿಸ್ತೀವಿ. ಯಾಕೆಂದರೆ ಎಲ್ಲ ಸಂಘಟನೆಯವರು ನಮಗೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿರೋ ಅಧಿಕಾರಿಗಳು ಗೊತ್ತಿರ್ತಾರೆ. ಅವರೊಂದು 10-15 ಜನ ಪೊಲೀಸ್ ಅಧಿಕಾರಿಗಳಿಗೆ ಬಿಟ್ಟು ಅಲ್ಲಿ ಕಳಿಸೋಣ, ಹೆಲಿಕಾಪ್ಟರ್ ಇಳಿಸೋಣ, ಹೆಲಿಕಾಪ್ಟ್ರಲ್ಲಿ ಇಲ್ಲಿಂದ ಕಂಠೀರವ ಸ್ಟುಡಿಯೋಸ್ಗೆ ತಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡೋಣ. ಆಗ ಅಭಿಮಾನಿಗಳಿಗೂ ಒಂದು ಸಂತೋಷ ಆಗುತ್ತೆ, ಅಣ್ಣ ಅವರ ಇದನ್ನು ಹೆಲಿಕಾಪ್ಟ್ರಲ್ಲಿ ತಗೊಂಡೋಗಿ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ನೀವು ಆ ಮಾಬ್ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಅದೆಲ್ಲ ಆಗೋದಿಲ್ಲ, ನಾವು ಕರ್ಕೊಂಡು ಹೋಗೋದೇ ಅಂದರು. ಮತ್ತು ಈ ಜನನ ಹೆಂಗೆ ಮಾಡ್ತೀರ, ನಾವು ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕೆಟ್ಟ ತೀರ್ಮಾನವನ್ನು ತಗೊಂಡ್ರು. ಒಳಗಡೆ ಈ ವಾಟರ್ ಜೆಟ್ ಅಂತ ಬರುತ್ತೆ ನಮ್ಮದು, ಈ ವಾಟರ್ ಜೆಟ್ಟು ಇದೆಲ್ಲ ತಂದು ಜನಗಳನ್ನ ಚದುರ್ಸೋಕ್ಕೆ ಶುರು ಮಾಡಿದ್ರು. ಅದೇ ಫೋರ್ಸ್ ನೀರು ಹೊಡಿತಿರ್ತಲ್ಲ ಅದು. ಎಂಥ ಕೆಟ್ಟ ತೀರ್ಮಾನ. ಒಬ್ಬ ಪೊಲೀಸ್ ಅಧಿಕಾರಿ ತಗೊಳ್ಳೋದಿದೆಯಲ್ಲ, ಮೂರ್ಖತನದ ಪರಮಾವಧಿ. ಜನ ರೊಚ್ಚಿಗೆದ್ಬಿಟ್ರು. ಇವರು ಅದನ್ನು ಆ್ಯಂಬುಲೆನ್ಸಲ್ಲಿ ಇಟ್ಟರು, ಇವ್ರ ಪಾಡಿಗೆ ಇವ್ರು ಹೊರಟ್ಬಿಟ್ರು. ಅಲ್ಲಿಂದ ಇಲ್ಲಿವರೆಗೂ ಗಲಾಟೆ ಆಯಿತು. ಮೊದಲಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಲಿಯಾದ, ಅದಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಪೊಲೀಸ್ ಕಾನ್ಸ್ಟೇಬಲ್ ಬಲಿಯಾದರು. ಪೊಲೀಸರ ಮೇಲೆ ಹಲ್ಲೆ, ಜನ ರೊಚ್ಚಿಗೆದ್ಬಿಟ್ರು. ಈ ಜನ ಹೊರಗಡೆ ಇರೋರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ವಾಟರ್ ಜೆಟ್ಟಲ್ಲಿ ಹೊಡಿತಾ ಇದ್ದಾರೆ ಅಂತ. ಇದು ಹೊರಗಡೆ ಎಲ್ಲ ಸಂಪಂಗಿ ರಾಮನಗರ ಆ ಕಡೆ ಈ ಕಡೆ ಹರಡ್ಬಿಡ್ತು ಗಲಭೆ. ಮೆಜೆಸ್ಟಿಕ್ ಎಲ್ಲ ಬಂದಾಗಿರೋದನ್ನು ನುಗ್ಗಿ ಹೊಡೆಯೋಕ್ಕೆ ಶುರು ಮಾಡೋದು. ಇದು ಹೋಯ್ತು. ಇಲ್ಲಿಂದ ಅಲ್ಲಿವರೆಗೂ ಗಲಭೆ ಶುರು ಆಯಿತು. ಆಮೇಲೆ ಅಲ್ಲಿ ಅಂತಿಮ
ಸಂಸ್ಕಾರ ಮಾಡಿದ್ರು. ಎಲ್ಲಿ? ಕಂಠೀರವ ಸ್ಟುಡಿಯೋಸಲ್ಲಿ. ಕಡೆವರೆಗೂ ಅವರು ಕುಟುಂಬದವರು ಜನಗಳಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನಮಗೆ ಬಿಟ್ಬಿಡಿ, ನಾವು ತಗೊಂಡೋಗಿ ಮಾಡ್ಕೊಂತೀವಿ ಅಂತ. ಕೇಳಲಿಲ್ಲ. ಆಮೇಲೆ 2 ದಿವಸ ಇಟ್ಟಿದ್ರು ಜನ ಸಂತೃಪ್ತಿಯಾಗಿ ಎಲ್ಲ ಗೌರವಯುತವಾಗಿ ತಗೊಂಡೋಗಿ ಸಮಾಧಿ ಮಾಡಿ ಅಂತಿಮ ಸಂಸ್ಕಾರ ಮಾಡಿರೋರು. ಎಲ್ಲರೂ ದುಡುಕ್ಬಿಟ್ರು. ಇದು ಪೊಲೀಸ್ ವ್ಯವಸ್ಥೆಯ ವೈಫಲ್ಯ. ನಾನು ಯಾವಾಗಲೂ ಯಾವುದೇ ಇದರಲ್ಲಿ ಮಾತಾಡೋ ಪೊಲೀಸ್ ವೈಫಲ್ಯದ ಬಗ್ಗೆ ಸ್ವಲ್ಪ ಕಡಿಮೆನೇ ನಾನಿದು ಕಣ್ಣಾರೆ ನೋಡಿದಂಥ ವೈಫಲ್ಯ. ಮತ್ತು ನೋವಾಗದೆ ಒಬ್ಬ ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯನ್ನು ನಾವು ಕಳ್ಕೊಂಡಿದ್ದೀವಲ್ಲ, ಅದನ್ನು ಇದು ಯಾರಿಗೂ ಆಮೇಲೆ ಅವ್ರ ಮನೆಯವರು ಯಾವ ಹಂತದಲ್ಲೂ ಸರ್ಕಾರಿ ಜಾಗವೊಂದಲ್ಲಿ ಮಾಡಬೇಕು ಅಂತ ಅವ್ರು ಕೇಳಿದ್ದೇ ಇಲ್ಲ. ಅವರು ಕಡೆ ತನಕ ಕೋರಿಕೆ ಏನಿತ್ತು ಅಂದರೆ, ನಮ್ಮ ಜಾಗದಲ್ಲಿ ನಾವು ಮಾಡ್ಕೊತೀವಿ, ಬಿಟ್ಬಿಡಿ 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 ಅಂತ. ಇವರು ಅಭಿಮಾನಿಗಳು ಕೇಳಲಿಲ್ಲ, ಸರ್ಕಾರಿ ಅಧಿಕಾರಿಗಳು ಕೇಳಲಿಲ್ಲ, ಸರ್ಕಾರನೂ ಕೇಳಲಿಲ್ಲ. ಅವರಿಷ್ಟದಂತೆ ಮಾಡಿಬಿಟ್ರು. ಅಂತಿಮ ದರ್ಶನ ಪಡೆಯೋಕ್ಕಾಗಲಿಲ್ಲ ಮುಖ್ಯಮಂತ್ರಿಗಳಿಗೆ. ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿ ಅವರು ಅಲ್ಲಿ ಮಾಡೋದು ಅಂತ ತೀರ್ಮಾನ ತಗೊಂಡ್ರು. ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು, ತೀರ್ಮಾನ ತಗೊಂಡ್ರು. ಅಲ್ಲಿ ಅಂತಿಮ ಸಂಸ್ಕಾರ ಆಯಿತು. ಇದು ಅವ್ರ ಮನೆಯವರು ಕೇಳಿದೆ. ಇಡೀ ಚಲನಚಿತ್ರ ರಂಗದಲ್ಲಿ ಕೆಲವರು ಇದನ್ನು ಹಿಂಗೆ ಆಗಬೇಕು ಅಂತ ಮಾಡಿದ್ದು. ಆಗ ತೀರ್ಮಾನ ಸರ್ಕಾರ ಅದಕ್ಕೂ ಅಲ್ಲಿ ಆ ಜಾಗದ ಬಗ್ಗೆ ಕಂಠೀರವ ಸ್ಟುಡಿಯೋಸು ಮತ್ತು ಸರ್ಕಾರದ ನಡುವೆ ಒಂದು ವ್ಯಾಜ್ಯ ನಡೀತಾ ಇದ್ದು, ಅದೆಲ್ಲವನ್ನು ಮೆಟ್ಟಿ ನಿಂತು ಅಲ್ಲಿ ಜಾಗ ಮಾಡಿಕೊಟ್ರು. ಇದು ಕನ್ನಡಿಗರ ಮೇಲೆ ತೋರಿಸಿದಂಥ ಗೌರವ. ರಾಜ್ಕುಮಾರ್ ಅವರಿಗೆ ಗೌರವ ತೋರಿಸೋದು ಹೌದು, ಆದರೆ ಕನ್ನಡದ ಮನಸ್ಸುಗಳಿಗೆ, ಆ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ಅನ್ನೋದು ಒಂದು ತೀರ್ಮಾನ ತಗೊಂಡ್ರಲ್ಲ, ಸರ್ಕಾರಿ ತೀರ್ಮಾನ ಆಯಿತು. ಅಲ್ಲಿ ಅಂತಿಮ ಸಂಸ್ಕಾರ ಆಯಿತು. ಅದನ್ನು ಪುಣ್ಯಭೂಮಿ, ರಾಜ್ಕುಮಾರ್ ಪುಣ್ಯಭೂಮಿ ಅಂತಲೇ ಅದಕ್ಕೆ ಹೆಸರಿಟ್ಟರು. ಅದನ್ನು ಇವತ್ತಿಗೂ ಸರ್ಕಾರನೇ ನಡೆಸ್ಕೊಂಬರ್ತಾ ಇರೋದು. ಇದಿಷ್ಟು ನಾನು ಯಾಕೆ ಹೇಳಿದೆ ಅಂದರೆ, ಈ ಘಟನೆಗೂ ರಾಜ್ಕುಮಾರ್ ಅವ್ರಿಗೂ ಸಂಬಂಧ ಇಲ್ಲ. ಅಂದರೆ ಆ ಅಂತಿಮ ಸಂಸ್ಕಾರದ ವಿಚಾರದಲ್ಲಿ ಅವ್ರ ಕುಟುಂಬದವ್ರಿಗೂ ಸಂಬಂಧ ಇಲ್ಲ. ಆವಾಗಲೇ ಮಾತಾಡೋಕ್ಕೆ ಶುರು ಮಾಡಿದ್ರು, ಇದು ಹಿಂಗೆ ಕೊಡಬಾರ್ದಿತ್ತು, ಹಂಗೆ ಕೊಡಬಾರ್ದಿತ್ತು, ಯಾಕೆ ಕೊಡಬೇಕು ಅಂತ. ಅವಾಗಲೂ ಈಗ ನಡೀತಿರೋಂಥ ಮಾತುಗಳಿತ್ತು. ನಾನು ಅದಕ್ಕೆ ನಿಮ್ಗೆ ಹೇಳೋದಲ್ಲ, ರಾಜ್ಕುಮಾರ್ ಅವರು ಮೊದಲನೇ ಚಿತ್ರದಲ್ಲೂ ವೃತ್ತಿ ಮಾತ್ಸರ್ಯದ ಕೊಂಕನ್ನು ಕಂಡಿದ್ದಾರೆ. ಅವರು ಸಾವಿನ ನಂತರವೂ ವೃತ್ತಿ ಮಾತ್ಸರ್ಯದ ಕೊಂಕನ್ನು ಕಂಡಿದ್ದಾರೆ. ಈಗ ಏನು ಕೊಂಕಿದ್ದಾರೆ ಸರ್? ರಾಜ್ಕುಮಾರ್ ಅವರು, ಹೊರನಟ ರಾಜ್ಕುಮಾರು, ನಟ ಸಾರ್ವಭೌಮ, ಪದ್ಮಭೂಷಣ ಎಲ್ಲವೂ ಬಂದಿದೆಯಲ್ಲ ಅಂತ. ಎಲ್ಲದರಿಂದೇನೂ ಕಥೆಗಳಿದೆ. ಅವರು ಚಲನಚಿತ್ರ ರಂಗಭೂಮಿಯಲ್ಲಿ ಬಹುಶಃ ಅವರು ವೃತ್ತಿ ಸಂತೃಪ್ತಿಯನ್ನು ಕಂಡಿದ್ರು ಅಂತ ಆಗಲೇ ಹೇಳಿದ್ನಲ್ಲ, ಅದು ಅವರು ಇಲ್ಲಿಂದ AVM ಸ್ಟುಡಿಯೋಸಲ್ಲಿ ಬೇಡ್ರ ಕಣ್ಣಪ್ಪ ಚಿತ್ರೀಕರಣ ಆಗೋ ಸಮಯದಲ್ಲಿ ಆಗ ಇದ್ದಂಥ ಬೇರು ಬಿಟ್ಟಿದ್ರಲ್ಲ, ಆಗ ಕನ್ನಡ ರಂಗಭೂಮಿಯಲ್ಲಿ, ಇದು ಚಲನಚಿತ್ರ ಭೂಮಿಯಲ್ಲೆಲ್ಲ ಬೇರೆ ಬೇರೆ ಅವರು ಬೇರು ಬಿಟ್ಟಿದ್ರಲ್ಲ, ಅದು ಯಾವ ಕಾರಣಕ್ಕೂ ಆಗಲೇ ಇವ್ರನ್ನ ರ್ಯಾಗಿಂಗ್ ಮಾಡ್ತಾಯಿದ್ರಂತೆ. ಬನ್ನಿ ಮಹಾನ್ ನಾಯಕರೇ, ಹೀರೋ ಬನ್ನಿರಿ ಅಂತ ಹೇಳೋರಂತೆ. ಇಲ್ಲ ಸರ್ ಹಂಗಲ್ಲ ಅಂತ ಇವ್ರು ಕೇಳ್ಕೊಂಡ್ರೆ, ಆಗ ಬೇಡ್ರ ಕಣ್ಣಪ್ಪಕ್ಕೆ ಇದು ಅವರು ಈ ಕೂದಲೆಲ್ಲ ಬಿಟ್ಟಿದ್ರಲ್ಲ ಅದನ್ನೆಲ್ಲ ಗೇಲಿ ಮಾಡೋರು ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಈಗ ಈ ಸಮಕಾಲೀನರು ಮಾತಾಡ್ತಾ ಇರೋದು. ರಾಜ್ಕುಮಾರ್ ಅವರು ಆ ಹಂತಕ್ಕೆ ಹೋಗಬೇಕಾದ್ರೆ ಈ ನಟ ಸಾರ್ವಭೌಮ ಅಥವಾ ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಪಡೆದಂಥ ಒಬ್ಬ ಮೇರು ನಟ, ಅದರಿಂದೇನೂ ಕಥೆ ಇದೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಟ್ಟಾಗ ಈ ದೇಶದ ಪ್ರಧಾನಿಗಳಾಗಿದ್ದವರು ನಮ್ಮ ಸನ್ಮಾನ್ಯ HD ದೇವೇಗೌಡರು. ಕರ್ನಾಟಕದವರೇ ಮಂತ್ರಿಗಳಾಗಿದ್ದರಂತ ಆವಾಗ, ಈ ಇನ್ಫಾರ್ಮೇಷನ್ ಮಿನಿಸ್ಟರ್. ಇವರು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಸರ್ಕಾರ ತಾನೇ ಕೇಂದ್ರ ಸರ್ಕಾರ ಕೊಡೋದು. ಕೇಂದ್ರ ಸರ್ಕಾರ ಕೊಡಬೇಕಾದ್ರೆ ಆ ಮಂತ್ರಿ ಒಂದು ಫೈಲ್ ತಗೊಂಡೋಗ್ತಾರೆ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡ್ತಾಯಿದ್ದೀವಿ ಇದು ಫೈಲು ಅಂತ ಪ್ರಧಾನಿಗಳ ಹತ್ರ ತಗೊಂಡೋಗ್ತಾರಂತೆ. ಪ್ರಧಾನಿಗಳ ಮುಂದೆ ಅವತ್ತು ಪುಟ್ಟರಾಜು ಅಂತ ಒಬ್ಬರು MLA MLC ಅವರು ಇದ್ರಂತೆ.
ಪ್ರಧಾನಿಗಳು ಫೈಲ್ ತಗೊಂಡ್ರಂತೆ ದೇವೇಗೌಡರು. ತಗೊಂಡು ನೋಡಿದಾಗ ಏನಪ್ಪ ಯಾರ ಹೆಸರು ಬರ್ಕೊಂಬಂದಿದೆ ಅಂತ ನೋಡಿದ್ರೆ ಹಿಂದಿ ಚಲನಚಿತ್ರ ನಟನ ಹೆಸರಿತ್ತಂತೆ. ದೇವೇಗೌಡರು ಅಂದಂತೆ ನಮ್ಮ ಹುಡುಗನ ಹೆಸರು ಬರ್ಕೊಂಬಪ್ಪ, ಯಾರ್ಯಾರಿಗೂ ಯಾಕೆ ಕೊಡ್ತೀನಿ, ನಾನು ಪ್ರಧಾನಿ ಆಗಿದ್ದಾಗ ರಾಜ್ಕುಮಾರ್ ಅವರು ಕೊಡೋಣ, ನಮ್ಮ ಹುಡುಗನ ಹೆಸರು ಬರ್ಕೊಂಬ ಹೋಗು ಅಂತ ಫೈಲ್ ವಾಪಸ್ ಕಳಿಸಿದ್ರಂತೆ. ದೇವೇಗೌಡರು ಕೊಡಮಾಡಿರೋ ಅಂಥ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ನೋಡಿ, ಅಲ್ಲೂ ತಪ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕರ್ನಾಟಕ ರತ್ನ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದಾಗ ಕರ್ನಾಟಕ ರತ್ನವನ್ನು ಪ್ರಶಸ್ತಿನ ಒಂದು ಕೊಡೋದು ತೀರ್ಮಾನ ಆಗುತ್ತೆ. ಮೊದಲನೇ ಕನ್ನಡ ಕರ್ನಾಟಕ ರತ್ನ ಅದು ಭಾರತ ರತ್ನಗೆ ಪರ್ಯಾಯವಾಗಿ ಕೊಡೋವಂಥದ್ದು ಕರ್ನಾಟಕದಲ್ಲಿ ಅಂತ ಆಗೆಲ್ಲ ಮಾತುಗಳಿತ್ತು. ಈ ಮೊದಲನೇ ಕರ್ನಾಟಕ ರತ್ನ ಯಾರಿಗೆ ಕೊಡಬೇಕು ಅಂದಾಗ ಬಂಗಾರಪ್ಪನವರು ಮೊದಲಿಗೆ ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ರಂತೆ, ರಾಜ್ಕುಮಾರ್ ಅವ್ರಿಗೆ ಕೊಡಬೇಕು ಇದನ್ನು ಅಂತ. ಆಯ್ತು, ರಾಜ್ಕುಮಾರ್ ಅವ್ರಿಗೆ ಅಂದ ತಕ್ಷಣ ಯಾರು ಮಾತಾಡೋದೇ ಇಲ್ವಲ್ಲ. ರಾಜ್ಕುಮಾರ್ ಅವ್ರ ಹತ್ರ ಇವರೆಲ್ಲ ಹೇಳಿ ಈ ಥರ ಬಂಗಾರಪ್ಪನವರು ಮಾತಾಡುವಾಗ ಈ ಥರ ನಾನು ಕರ್ನಾಟಕ ರತ್ನ ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂದಾಗ ರಾಜ್ಕುಮಾರ್ ಅವ್ರು ಹೇಳ್ತಾರಂತೆ, ಏನು ಕರ್ನಾಟಕ ಎಲ್ಲಿಯ ಕರ್ನಾಟಕ ರತ್ನ, ಎಲ್ಲಿಯ ರಾಜ್ಕುಮಾರ್, ಇದನ್ನು ನೀವು ರಾಷ್ಟ್ರಕವಿ ಕುವೆಂಪುಗಳು ಕೊಡಿ, ಆಮೇಲೆ ನನಗೆ ಕೊಡಿ ಅಂತ ಕೇಳೋದಂತೆ. ಈ ದೊಡ್ಡತನವನ್ನು ಯಾಕೆ ಯಾರೂ ಹೇಳೋದಿಲ್ಲ? ಇಲ್ಲ ಇಲ್ಲ ನಾವು ತೀರ್ಮಾನ ಮಾಡಿದ್ವಿ, ಇಲ್ಲ ಕುವೆಂಪು ಅವರು ಕೊಡದೆ ನಾನು ತಗೊಳ್ಳೋದಿಲ್ಲ ಅಂತಾರೆ. ಆಗ ಇಬ್ಬರಿಗೂ ಅವ್ರಿಗೂ ಕೊಡ್ತಾರೆ, ಇವ್ರಿಗೂ ಕೊಡ್ತಾರೆ ಅದೇ ವರ್ಷ. ಹೌದು. ಓ ಆಯಿತಾ? ಅಲ್ಲಿಂದ ಇನ್ನೇನಾದರೂ ಮಾಡಬೇಕಲ್ಲ, ಕರ್ನಾಟಕ ರತ್ನ ಕೊಟ್ಟ ಮೇಲೆ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕಲ್ಲ ಅಂದಾಗ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂದ್ಬಿಟ್ಟು ರಾಜ್ಕುಮಾರ್ ರಸ್ತೆ ಅಂತ ಮೈಸೂರು ಇದು ಸೋಪ್ ಫ್ಯಾಕ್ಟ್ರಿಯಿಂದ ಸುಜಾತ ಟಾಕೀಸ್ ಜಂಕ್ಷನ್ವರೆಗೂ ರಾಜ್ಕುಮಾರ್ ರಸ್ತೆ ಅಂತ ಹೆಸರಿಡ್ತಾರೆ. ಆ ಹೆಸರಿಡೋದ್ರಲ್ಲೂ ದೊಡ್ಡ ಗಲಭೆಗಳೆಲ್ಲ ಆಗುತ್ತೆ. ಅಂದರೆ ಬೇಡ ಅಂತ ಕೆಲವ್ರ ಅಲ್ಲಿ ಬೇಡ ಅಂತಲ್ಲ, ಈ ಹೆಸರಿಡೋದು ಅಲ್ಲಲ್ಲಿ ಗಲಾಟೆ, ಅವ್ರು ಯಾರೋ ಹೊಡಿಯೋಕ್ಕೆ ಬರ್ತಾರೆ, ಕಲ್ಲು ಹೊಡಿತಾರೆ ಅಂತ ಕಲ್ಲು ಎಸೆಯೋದು ಈ ಅಭಿಮಾನಿಗಳ ಮೇಲೆ, ಈ ಥರ ಇದು ಅವ್ರಿಗೆ ಎಲ್ಲ ಹಂತಗಳಲ್ಲಿ ರಾಜ್ಕುಮಾರ್ ಅವರ ಈ ಏನು ಅವರು ಈ ಅಭಿಮಾನಿಗಳ ಕನ್ನಡಿಗರ ಮನಸ್ಸಿನಲ್ಲಿ ಕೂತಿರೋದು ಅಂತೂ ಸತ್ಯ. ಆದರೆ ಅವರ ಸುತ್ತಮುತ್ತ ಈ ಚಲನಚಿತ್ರರಂಗದಲ್ಲೇ ಅವರ ದ್ವೇಷಿಗಳಿದ್ದರು, ಅವ್ರನ್ನ ದ್ವೇಷಿಸ್ತಾಯಿದ್ರು. ಅದನ್ನು ನಾವು ನೋಡೋದು, ಆ ದ್ವೇಷ ಎಲ್ಲಿ ಅಂದರೆ ಮೊದಲಿಗೆ ಇವರು ಮಂತ್ರಾಲಯ ಮಹಾತ್ಮೆಯಲ್ಲಿ ಇವರು ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡ್ತಾರೆ ಅಂದ ತಕ್ಷಣ ಅಭಿಮಾನಿಗಳು ಪುಳಕ ಆಗ್ಬಿಟ್ರು. ಅಭಿಮಾನಿಗಳಿಗೆ ತುಂಬಾ ಸಂತೋಷ ಆಯಿತು. ಆದರೆ ಒಂದು ಗುಂಪು ಚಲನಚಿತ್ರರಂಗದಲ್ಲಿ ಗಾಂಧಿನಗರದ ಒಂದು ಗುಂಪು ಪ್ರಾರಂಭ ಮಾಡೋದು, ರಾಜ್ಕುಮಾರು ಮಾಂಸಾಹಾರಿ, ಯಾವ ಕಾರಣಕ್ಕೂ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಬಾರ್ದು, ಅದಕ್ಕೆ ಚ್ಯುತಿ ಆಗ್ತದೆ ಆ ಪಾತ್ರಕ್ಕೆ ಅಂತ. ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡ್ತಾ ಇರೋವಂಥ ರಾಜ್ಕುಮಾರ್ ಅವ್ರಿಗೆ ಅದನ್ನು ಮುಟ್ಟಿಸ್ತಾರೆ. ಆಗ ನೋಡಿ ಅವರು ಮಾಂಸಾಹಾರ ಪ್ರಿಯ ರಾಜ್ಕುಮಾರು. ಆವಾಗಲೇ ತೀರ್ಮಾನ ತಗೊಳ್ತಾರೆ, ಸಂಪೂರ್ಣ ಇದು ಚಿತ್ರೀಕರಣ ಆಗೋವರೆಗೆ ನಾನು ಮಾಂಸಾಹಾರ ಮುಟ್ಟೋದಿಲ್ಲ ಅಂತ. ಅದಷ್ಟೇ ಅಲ್ಲದೆ ಕಾಲಿಗೆ ಪಾದರಕ್ಷೆ ಹಾಕೋದಿಲ್ಲ ಅಂಥೇಳಿ ತೀರ್ಮಾನ ತಗೊಳ್ತಾರೆ. ಅಂದರೆ ವೃತ್ತದಲ್ಲಿದ್ದು ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಚಿತ್ರ ಬಿಡುಗಡೆ ಆಗುತ್ತೆ, ಬಾಕ್ಸ್ ಆಫೀಸ್ ಹಿಟ್ ಆಗುತ್ತೆ ಫಿಲಿಮ್. ಆಗಲೇ ನಮ್ಮಂಥವ್ರಿಗೆ ಮಂತ್ರಾಲಯ ಅಂದ್ರೇನು, ರಾಜ್ಕುಮಾರ್ ಅಂದ್ರೇನು ಅಂತ ಗೊತ್ತಾಗಿತ್ತು. ಮಂತ್ರಾಲಯ ಅಂತ ಒಂದು ಇದು ಇದೆ. ಆಮೇಲೆ ಅದು ಅವರು ಪ್ರಸಿದ್ಧರಾದರು, ಇವರು ಪ್ರಸಿದ್ಧರಾದರು. ಅಲ್ಲೂ ಕೊಂಕುಗಳು ಬಂತು. ಚಲನಚಿತ್ರರಂಗದಲ್ಲಿ ಇವ್ರ ವಿರುದ್ಧ ಆಗಾಗ ಎತ್ತು ಕಟ್ತಾಯಿದ್ರು. ಊಟಿಲಿ ಗಲಾಟೆ ಆಯಿತು. ಊಟಿಲಿ ಗಲಾಟೆ ಆದಾಗ ಇವರು ಕನ್ನಡದ ಪರ ಇದ್ದಾರೆ ಅಂತೇಳಿ ಇವ್ರ ಮೇಲೆ ಹಲ್ಲೆನೇ ಆಯಿತು. ಹಲ್ಲೆ ಆದಮೇಲೆ ಇಲ್ಲಿ ಕೋಮು ಗಲಭೆ ಆಯಿತು.
ಟ್ಯಾನ್ರಿ ರಸ್ತೆಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ದೊಡ್ಡ ಗಲಭೆಗಳಾಗಿ ಕನ್ನಡಿಗರು ರೊಚ್ಚಿಗೆದ್ದು ಬಿಟ್ರು. ರಾಜ್ಕುಮಾರ್ ಅವ್ರನ್ನ ಮುಟ್ಟಿದ್ದೀರ ನೀವು ಅಂತ. ಇಲ್ಲಿ ತಮಿಳು ಕನ್ನಡಿಗರಿಗೆ ಗಲಾಟೆ ಶುರು ಆಯಿತು. ಅದು ಕೋಮು ಗಲಭೆಗೆ ತಿರ್ಕೊಂಬಿಡ್ತು. ತಿರ್ಕೊಂಡ್ಮೇಲೆ ಅದನ್ನೆಲ್ಲ ಇದು ಆಗಲೂ ರಾಜ್ಕುಮಾರ್ ಇಲ್ಲಿ ಯಾರ ಮೇಲೂ ಅವರು ಚಾಡಿ ಹೇಳಲಿಲ್ಲ, ಉದ್ರೇಕಗೊಳಿಸ್ಲಿಲ್ಲ, ಇಲ್ಲ ಏನೂ ಆಗಿಲ್ಲ ಅನ್ನೋ ಥರ ಅವರು ಹೇಳಿಕೆಗಳು ಕೊಟ್ಟು ನಡ್ಕೊಂಡ್ರು. ಇವರು ದಿನೇ ದಿನೇ ಬೆಳೀತಾನೇ ಹೋದರು ರಾಜ್ಕುಮಾರ್ ಅವರು. ಸಂಪತ್ತಿಗೆ ಸವಾಲ್ ಚಿತ್ರ ಬಂತು. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳ್ತಾರೆ, ಯಾರೇ ಕೂಗಾಡಲಿ ಊರೇ ಎಮ್ಮೆ ನಿನಗೆ ಸಾಟಿ ಇಲ್ಲ ಹಾಡು. ಅದು ಇವರೇ ಹೇಳಿದ್ದು. ಮೊದಲನೇ ಹಾಡು ಹೇಳಿದ್ದಾರೆ, ಹಿನ್ನೆಲೆ ಗಾಯನ ಮಾಡಿದ್ದಾರೆ ಅಂದ್ಬಿಟ್ಟು ಪ್ರಚಾರ ಆಗೋಯ್ತು. ಅದು ಹಿಟ್ಟಾಗೋಯ್ತು. ಹಾಡು ಹಿಟ್ಟಾಯಿತು, ಸಿನಿಮಾನು ಹಿಟ್ಟಾಯಿತು. ಈ ಹಾಡು ಇದ್ದಕ್ಕಿದ್ದಂಗೆ ಯಾರೇ ಕೂಗಾಡಲಿ ಏನು ಇಷ್ಟು ರಾಜ್ಕುಮಾರ್ಗೆ ಇಷ್ಟೊಂದು ಜನ ಬೆಂಬಲ ಸಿಗ್ತಾ ಇದೆಯಲ್ಲ ಅಂದಾಗ ಆಗಿನ ಭೂಗತ ಲೋಕದ ಪಾತಕಿ ಒಬ್ಬ ಇದ್ದ, MP ಜಯರಾಜ್ ಅಂತ. ಅವನಿಗೆ ಕಿವಿ ಚುಚ್ಚಕ್ಕೆ ಶುರು ಮಾಡಿದ್ರು, ಅದು ನಿನ್ನ ಮೇಲೆ ಚಾಲೆಂಜ್ ಮಾಡಿ ಹಾಡ್ತಾ ಇರೋದು ಅಂತ. ಏನಾಯಿತು, ಇದು 3 ಚಲನಚಿತ್ರ ಮಂದಿರದಲ್ಲಿ ಈ ಚಿತ್ರ ಬಿಡುಗಡೆ ಆಗಿತ್ತು. ತುಂಬ ಆಗಿತ್ತು. 3ರಲ್ಲಿ ನಡೀತಾ ಇತ್ತು. ಒಂದು ಭಾರತ್ ಥಿಯೇಟರ್, ಒಂದು ಪ್ರಭಾತ್ ಥಿಯೇಟರ್, ಒಂದು ನವರಂಗ್ ಥಿಯೇಟರ್. ಒಂದು ದಿವಸ ಮಧ್ಯಾಹ್ನ ಮ್ಯಾಟ್ನಿ ಶೋ ಸ್ಟಾರ್ಟಾಗಿ 3 ಕಡೆ ನಡೀತಾ ಇದೆ. 3 ಕಡೆ ಪರದೆಗೆ ಬೆಂಕಿ ಇಟ್ಬಿಟ್ರು ಈ ಹಾಡು ಬಂದ ತಕ್ಷಣ. ಯಾರು ಅಂತ ಎಲ್ಲರಿಗೂ ಇದಂತ ಯಾರೂ ಸಿಕ್ಕಾಕೊಳ್ಳೇ ಇಲ್ಲ. ಆ ಕೇಸ್ ರಿಜಿಸ್ಟರ್ ಆಗಿದೆ, 3 ಕಡೆ ಕೇಸ್ ರಿಜಿಸ್ಟರ್ ಆಗಿದೆ. 3 ಕಡೆ ನಾಪತ್ತೆ ಕೇಸ್ ಅಂತೇಳಿ ಬಹುಶಃ ಮುಕ್ತಾಯಗೊಳಿಸಿರಬೇಕು. ನನಗೆ ಇತ್ತೀಚೆಗೆ ಒಬ್ಬ ಜಯರಾಜನ ಸಹಚರ ಸಿಕ್ಕಿದ, ಅಣ್ಣ ನಾವೊಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಆಗ ಏನಪ್ಪ ಅಂದೆ. ನಾನೆಲ್ಲೋ ಬೇರೆ ಮಾಡ್ರ್ ಮಾಡಿ ಏನೋ ಸಿಕ್ಕಿದೆ, ಇಲ್ಲ ತಪ್ಪು ಮಾಡಿದ್ದೀವಿ, ನಾವು ಆವಾಗಲೇ ಬಂದು ಎಲ್ಲ ಹೇಳಬೇಕಾಗಿತ್ತು ನಿಮಗೆ ಅಂತ. ಏನು ಅಂದೆ. ಆ ಬೆಂಕಿ ಇಡಿಸಿದ್ದು ಜಯರಾಜು ಸಹ. ಯಾಕೆ ಇಡಿಸಿದ್ದು ಅಂತ, ಚಲನಚಿತ್ರ ರಂಗದಲ್ಲಿ ಆಗ ರಾಜ್ಕುಮಾರ್ ಸಮಕಾಲೀನರಿಬ್ಬರು ನಟರು MP ಜಯರಾಜ್ಗೆ ನಿನ್ನ ಮೇಲೆ ಆಡಿರೋದು ಅಂತ ಸುಳ್ಳು ಹೇಳ್ಬಿಟ್ಟು ಮಾಡಿದ್ರು. ಅವ್ರ ಜೊತೆ ಒಬ್ಬ ಕನ್ನಡದ ಚಳುವಳಿಯ ನಾಯಕ ಕೂಡ ಇದ್ದಾನೆ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ನಾನು ಇಲಾಖೆಯಲ್ಲಿ ಇರುವಾಗ ಹೇಳಿದ್ರೆ ಅವನ್ನೆಲ್ಲ ದಸ್ತಗಿರಿ ಮಾಡಿ ಏನೋ ಮಾಡ್ಬೋದಿತ್ತಲ್ಲಪ್ಪ ಅಂದರೆ, ಈಗಲೂ ಮಾಡಿ ಅಣ್ಣ, ನಾನು ಬೇಕಾದ್ರೆ ಸಾಕ್ಷಿ ಹೇಳ್ತೀನಿ, ಈಗಲೂ ಬಂದು ಹೇಳ್ತೀನಿ ನಾನು ಅಂತ. ಅಂದರೆ ರಾಜ್ಕುಮಾರ್ ಅವರ ಏಳಿಗೆಯನ್ನು ಬೇರೆಯವ್ರು ಸಹಿಸೋದಲ್ಲ, ಕನ್ನಡಿಗರೇ ಸಹಿಸದೇ ಇರೋದು ಇದೆಲ್ಲ ಉದಾಹರಣೆಗಳು. ಎಲ್ಲಿ ತನಕ ಅಸಹನೆ ರಾಜ್ಕುಮಾರ್ ಮೇಲೆ ಅಂದರೆ, ರಾಜ್ಕುಮಾರ್ ಅವರು ತೀರೋಗ್ತಾರೆ. ಇಡೀ ವಿಶ್ವದ ಮಾಧ್ಯಮಗಳು ಅದನ್ನು ಬಿತ್ತರಿಸ್ತವೆ. ರಾಷ್ಟ್ರೀಯ ಮಾಧ್ಯಮಗಳು, ಅದು ಮುದ್ರಣ ಮಾಧ್ಯಮ ಇರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಎಲ್ಲವೂ ಇದನ್ನು ಬಿತ್ತರಿಸ್ತಾ ಇದ್ರು. ನಿಮಗೆ ಗೊತ್ತಾ, ಕರ್ನಾಟಕದ ಒಂದು ಪ್ರಮುಖ ದಿನಪತ್ರಿಕೆಯಲ್ಲಿ, ಎಲ್ಲ ದಿನಪತ್ರಿಕೆಗಳಲ್ಲಿ ಇಂಗ್ಲೀಷು, ತೆಲುಗು, ತಮಿಳು, ಹಿಂದಿ, ರಾಜಸ್ಥಾನಿ, ಕನ್ನಡದ ಎಲ್ಲ ದಿನಪತ್ರಿಕೆಗಳಲ್ಲಿ ಹೆಡ್ಲೈನ್ ನ್ಯೂಸು ರಾಜ್ಕುಮಾರ್ ಅವರು ತೀರ್ಕೊಂಡಂಥ ವಿಚಾರ, ವಿಧಿವಶರಾದ ವಿಚಾರ. ಇಡೀ ಪುಟಗಳಲ್ಲಿ ಅದೇನೆ. ಇಡೀ ದೇಶದ ಎಲ್ಲ ಪತ್ರಿಕೆ, ಎಲ್ಲ ಭಾಷೆ ಪತ್ರಿಕೆ. ಆದರೆ ಕನ್ನಡದ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಅದು 2ನೇ ಪುಟದಲ್ಲಿ ಮುದ್ರಣ ಆಗಿತ್ತು, ವಿಜಯ ಕರ್ನಾಟಕದಲ್ಲಿ. ಆಗ ಅದು ಯಾಕೆ ಹಂಗೆ ಮಾಡಿದ್ದಾರೆ ಅಂದಾಗ, ಇಲ್ಲ ಅದು ಯಾವುದು ಹೆಡ್ಲೈನ್ಸ್ ಹಾಕಬೇಕು ಅಂತೆಲ್ಲ ಡೆಸ್ಕಲ್ಲಿ ತೀರ್ಮಾನಗಳಾಗುತ್ತಲ್ಲ, ಆಗ ಸಂಪಾದಕರು ಉಪಸಂಪಾದಕರೆಲ್ಲ ತೀರ್ಮಾನ ಆದಾಗ ಆ ಪತ್ರಿಕೆಯ ಉಪಸಂಪಾದಕ R ಜಯಕುಮಾರ್ ಅಂತ, ಇತ್ತೀಚೆಗೆ ಅವರು ತೀರೋದ್ರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಕಾಡು ಆದಿಯ ದಾರಿಯಲ್ಲಿ ಅಂತ. ಅದರೊಳಗೆ ಅವರು ಕೋಟ್ ಮಾಡಿದ್ದಾರೆ ಇದನ್ನು, ನಾನು ಯಾಕೆ ವಿಜಯ ಕರ್ನಾಟಕ ಬಿಟ್ಟೆ ಅಂತ. ಅವರು ವಿಜಯ ಕರ್ನಾಟಕ ಎಡಿಟರ್ಸ್ ಡೆಸ್ಕ್ ಮೀಟಿಂಗಲ್ಲಿ ಇದನ್ನು ಇದು ಪ್ರಮುಖ ಸುದ್ದಿಯಾಗಿ ಹಾಕಬೇಕು ಅಂದಾಗ ಆ ಪತ್ರಿಕೆಯ ಸಂಪಾದಕರು, ಅದೆಲ್ಲ ಸುದ್ದಿ ಅಲ್ಲ, ನೀನು ಅದನ್ನು ಎಲ್ಲೋ ಒಂದು ಕಡೆ ಹಾಕಿ ಪರವಾಗಿಲ್ಲ ಅಂಥೇಳಿ ಫ್ರಂಟ್ ಪೇಜಲ್ಲಿ ಕನ್ನಡ ದಿನಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದನ್ನು ಹಾಕಿಲ್ಲ ಅಂದರೆ ಅವ್ರ ಮೇಲೆ ಎಷ್ಟು ಅಸಹನೆ ಇರಬೇಕು ಇವರಿಗೆ. ಇದು ಕನ್ನಡದ ದುರಂತ ಅಲ್ವಾ?
ಕನ್ನಡಿಗರ ಏಕತೆಗೆ ಧಕ್ಕೆ ಬರೋ ವಿಚಾರ ಅಲ್ವಾ? ಯಾವತ್ತಾದರೂ ರಾಜ್ಕುಮಾರ್ ಅವರು ಕನ್ನಡದ ಏಕತೆಗೆ ಧಕ್ಕೆ ಬರೋಂಗೆ ನಡ್ಕೊಂಡಿಲ್ಲ. ಅಂಥ ವ್ಯಕ್ತಿಗೆ ಈ ಗೌರವ. ಆಮೇಲೆ ಎಲ್ಲಿ ಇನ್ನೂ ಹೇಳ್ತೀನಿ, ಇನ್ನೊಂದು ನೆನಪು ಬಂತು ನನಗೆ. ಯಾವುದೋ ಟ್ಯಾಬ್ಲಾಯ್ಡು, ಬಹುಶಃ ನನ್ನ ಹೆಸರು ಲಂಕೇಶ್ ಪತ್ರಿಕೆನೇ ಇರಬಹುದು ಅಂತ ನನ್ನ ನೆನಪಿನ ಇದು ಒಂದು ಚಿತ್ರ ಬರುತ್ತೆ ರಾಜ್ಕುಮಾರ್. ಯಾಕೆಂದರೆ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಇರ್ತದೆ, ಒಳ್ಳೆಯ ಸಂದೇಶ ಇರ್ತದೆ. ಅಥವಾ ಪೌರಾಣಿಕ ಆದರೆ ಆ ಪೌರಾಣಿಕ ಪಾತ್ರದಲ್ಲಿ ಒಂದು ಸಂದೇಶ ಇರುತ್ತೆ, ಕನ್ನಡದ ವಿಚಾರದಲ್ಲಿ ಒಂದು ಸಂದೇಶ ಇರುತ್ತೆ, ಸಾಮಾಜಿಕ ಸಂದೇಶಗಳಿರ್ತದೆ, ಸಂಬಂಧಗಳ ಕುರಿತಾದ ಸಂದೇಶಗಳು. ನೋಡಿ, ರಾಜ್ಕುಮಾರ್ ಅವರ 207 ಚಿತ್ರಗಳಲ್ಲಿ ಎಲ್ಲೂ ಈ ಸಿಗರೇಟು ಕುಡಿಯೋದು ಇದೆಲ್ಲ ತುಂಬಾ ಅಪರೂಪ ಅಂತ. ಇದರೊಳಗೆ ಒಂದು ಚಲನಚಿತ್ರ ಯಾವುದೋ ಹೆಸರು ಮರ್ತೋಗಿದ್ದೆ, ಅದರೊಳಗೆ ಈ ಕುಡಿತದ ವಿರುದ್ಧ ಅವರು ಮಾತಾಡಿದ್ದಾರೆ ಅಂತ ಇತ್ತು. ಜೀವನ್ ಚೈತ್ರ ಕುಡಿತದ ವಿಚಾರ ಮಾತಾಡಿದ್ದಾರೆ ಅಂದಾಗ ಇದ್ದಕ್ಕಿದ್ದಂಗೆ ಈ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟ ಆಯಿತು. ಇವರು ಜನಕ್ಕೆ ಈ ಥರ ಸಂದೇಶಗಳನ್ನು ಕೊಟ್ಟು ನಾಟಕ ಮಾಡ್ತಾರೆ. ಇವರು ಹೆಸರಲ್ಲಿ ಒಂದು ಡಿಸ್ಟಿಲರಿ ಪ್ರಾರಂಭ ಆಗಿದೆ ಮೈಸೂರು ರಸ್ತೆಯಲ್ಲಿ ಅಂತ. ಈ ಇದು ಡಿಸ್ಟಿಲರಿ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿಬಿಟ್ಟು ಆ ಡಿಸ್ಟಿಲರಿ ಹೆಸರು ನಿಮ್ಗೇನು ಗೊತ್ತಾ ಅಂತ ಬರೆದಿದ್ರು. ಏನು ಅದಕ್ಕೆ ಡಿಸ್ಟಿಲರಿ ಹೆಸರು ಅಂದರೆ SPR ಡಿಸ್ಟಿಲರೀಸ್ ಅಂತ. ಮೈಸೂರು ರಸ್ತೆಯಲ್ಲಿ ಈಗಲೂ ಇದೆ ನೋಡಿ, ಅದು ರಾಮನಗರದ ಹತ್ರ, ಬಿಡದಿ ಹತ್ರ. ಅದೇ ಅಮೃತ್ ಡಿಸ್ಟಿಲರಿನಾ? ಅದಲ್ಲ, ಅಲ್ಲ, ಬಿಡದಿ ಹತ್ರ ದಾಟಿ SPR ಡಿಸ್ಟಿಲರೀಸ್ ಅಂತ ಹಾಕೇ ಬಿಟ್ರು. SPR ಅಂದರೆ ಇವ್ರ ಬೇನಾಮಿ ದುಡ್ಡಲ್ಲಿದೆ, SPR ಅಂದರೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಡಿಸ್ಟಿಲರೀಸ್ ಅಂತ. ನೋಡ್ರಿ, ಇದು ರಾಜ್ಕುಮಾರ್ ಅಂತ ಕೆಟ್ಟದಾಗಿ ಬರೆದ್ರು. ಅದ್ರ ಬಗ್ಗೆ ಆಮೇಲೆ ಕ್ಷಮೆನೂ ಕೇಳಿರ್ಬೋದು ಅಥವಾ ನ್ಯಾಯಾಲಯಕ್ಕೆ ಹೋಯ್ತಾ ಏನೋ ಗೊತ್ತಿಲ್ಲ. SPR ಡಿಸ್ಟಿಲರಿ ಮಾಲೀಕ ತಿಮ್ಮೇಗೌಡರು. ಅದು ಅದರೊಳಗೆ SPR ಶುಗರ್ಸ್ ಅಂತಲೇ ಇತ್ತು. ಅದಕ್ಕೆ ಈ ನಮ್ಮ ಚೀಫ್ ಸೆಕ್ರೆಟರಿ ಒಬ್ಬರು ಇದ್ದರು, ಅಲೆಕ್ಸಾಂಡರ್ ಅಂತ, ಅವರು ಅದಕ್ಕೆ ಪಾರ್ಟ್ನರ್ ಆಗಿದ್ದರು. ಇನ್ವೆಸ್ಟರು. ಒನ್ ಆಫ್ ದಿ ಇನ್ವೆಸ್ಟರ್. ಅವ್ರು ಚೀಫ್ ಸೆಕ್ರೆಟರಿನೂ ಆಗಿದ್ದರು, ಮಿನಿಸ್ಟ್ರು ಆಗಿದ್ದರು. ಅವರು ಪಾರ್ಟ್ನರ್ ಆಗಿದೆ SPR ಶುಗರ್ಸ್ಗೆ. ಇದು ಪಾರ್ವತಮ್ಮ ಅವ್ರ ದುಡ್ಡು, ರಾಜ್ಕುಮಾರ್ ಅವ್ರ ದುಡ್ಡು. ಡಿಸ್ಟಿಲರಿ ಮಾಡಿದ್ದಾರೆ, ಇಲ್ಲಿ ನಾಟಕ ಮಾಡ್ತಾರೆ, ಕುಡಿಬಾರ್ದು, ಸಂದೇಶ ಕೊಡ್ತಾರೆ ಅಂತೆಲ್ಲ ಅಂತ. ಆಮೇಲೆ ಎಲ್ಲರೂ ಜನ ನಂಬಿಟ್ರು. ಆಮೇಲೆ ನಾವು ಏನಪ್ಪ ಈ SPR ಶ್ರೀಮತಿ ಪಾರ್ವತಮ್ಮ ಆಮೇಲೆ ನೋಡಿದ್ರೆ ಆ ತಿಮ್ಮೇಗೌಡರದ ಖಾಸಗಿ ಡಿಸ್ಟಿಲರಿ ಅದು. ಆ ಡಿಸ್ಟಿಲರಿ ಯಾಕೆ SPR ಅಂತ ಇಟ್ಟರು ಅಂದರೆ, S ಅಂದರೆ ಸುರೇಶ್ ಗೌಡ, P ಅಂದರೆ ಪ್ರಸನ್ನ, R ಅಂದರೆ ರಾಘವೇಂದ್ರ. ಇವ್ರ ಮಕ್ಕಳವರು ಅವ್ರ ಹೆಸರಲ್ಲಿ ಇಟ್ಟರು ಅಂತ ಡಿಸ್ಟಿಲರಿ ಅದು ಇವ್ರ ಹೆಸರಿಗೆ ಕಟ್ಬಿಟ್ರು. ಅಂದರೆ ಇವ್ರು ಎಷ್ಟು ನೋವು ತಿಂದಿರಬೇಕು ರಾಜ್ಕುಮಾರ್ ಇದೆಲ್ಲ ಆಗಬೇಕಾದ್ರೆ. ಈಗಲೂ ನೋಡ್ರಿ ನೀವು ಗಮನಿಸಿ, ಈಗೇನು ಆ ಚೇತನ್ ಅಹಿಂಸಾರ್ ಅವರು ಯಾವ ಕಾರಣಕ್ಕೆ ಮಾತಾಡಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಆತನು ಬುದ್ಧಿಜೀವಿಗಳ ಪೈಕಿಲಿ ಒಬ್ಬ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆತ ಯಾವ ಕಾರಣಕ್ಕೆ ಮಾತಾಡಿದ್ರು. ಆಮೇಲೆ ಈ ಹಂತದಲ್ಲಿ ಮಾತಾಡಬಾರ್ದಿತ್ತು, ಅವರು ಹುಟ್ಟುಹಬ್ಬಕ್ಕೆ ಈ ವಿಷಯನ ತರಬಾರ್ದಿತ್ತು, ಸರ್ಕಾರದ ಮೇಲೆ ಮಾತಾಡಬೇಕಾಯ್ತು. ಈ ಥರ ಎಲ್ಲ ಇದು ಜಮೀನುಗಳನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ ಸರ್ಕಾರಕ್ಕೆ ಕೇಳಬೇಕಾಗಿತ್ತು. ಆದರೆ ಸರ್ಕಾರದ ತೀರ್ಮಾನ ಜನಪರವಾದ ತೀರ್ಮಾನ. ರಾಜ್ಕುಮಾರ್ ಅವರು ಕನ್ನಡಕ್ಕೆ ಕೊಟ್ಟಿರೋಂಥ ಸೇವೆಗೆ ಗುರುತಿಸೋದಕ್ಕೋಸ್ಕರ, ಆಮೇಲೆ ಎಲ್ಲೋ ಒಂದು ಕಡೆ ಅದು ಆಗಬಾರ್ದು, ಅವರು ಸಾಮಾನ್ಯರಾಗಬಾರ್ದು, ಅವರು ಅಮರರಾಗಿರಬೇಕು ಅಂತ ಬಹುಶಃ ತೀರ್ಮಾನ ತಗೊಂಡಿರ್ಬೋದು. ಇವತ್ತು ಆ ಪುಣ್ಯಭೂಮಿ ನೋಡಿದಾಗ, ಅಲ್ಲಿ ಬರೋ ಜನಸಾಗರ ನೋಡಿದಾಗ ನಮಗೂ ಅನಿಸುತ್ತೆ, ಹೌದು ಅದು ಸರ್ಕಾರದ ತೀರ್ಮಾನ ಸರಿ ಇದೆ ಅಂತ. ಆಮೇಲೆ ಯಾರಿಗೂ ಈ ಕರ್ನಾಟಕದಲ್ಲಿ ಕೊಟ್ಟೇ ಇಲ್ವಾ? ಕಲಾಗ್ರಾಮದಲ್ಲೂ ಮಾಡಿದ್ದಾರೆ, ಕಲಾಗ್ರಾಮದಲ್ಲೂ ಕವಿಗಳಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಮಾತಾಡ್ಬೋದಲ್ವ? ಆದರೆ ಯಾವ ಕಾರಣಕ್ಕೆ ಮಾತಾಡ್ತಾರೆ ಅಂದರೆ, ಬಹುಶಃ ನಮಗೆಲ್ಲ ಅನಿಸೋದು ರಾಜ್ಕುಮಾರ್ ಅವರ ಏಳಿಗೆ ಅಥವಾ ಅವರ ಜನಪ್ರಿಯತೆ ಎಲ್ಲದಕ್ಕಿಂತ ಮುಖ್ಯವಾಗಿ
ಅವರ ದೈವಾಂಶ ಸಂಭೂತ ನಡೆ ಇದೆಯಲ್ಲ, ಅದನ್ನು ಸಹಿಸ್ಕೊಳ್ದಿರೋರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನನಗನ್ಸೋದು ಅಂತ ಕೇಳಿದ್ರೆ ನನಗನ್ಸೋದು ಒಬ್ಬ ಶೂದ್ರ ಸಮುದಾಯದ ಒಬ್ಬ ವ್ಯಕ್ತಿ ಈ ಕನ್ನಡ ನಾಡಿನ ಒಬ್ಬ ಐಕಾನ್ ಆಗಿ ಬೆಳೆದಿದ್ದು ಕೆಲವರು ಸಹಿಸೋಕ್ಕಾಗ್ತಿಲ್ವಾ? ಅಲ್ಲ, ಇರ್ಬೋದು. ನೋಡಿ, ಈಗ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಯಾವ ಸಿದ್ಧಾಂತದ ಬಗ್ಗೆನೂ ರಾಜ್ಕುಮಾರ್ ಅವರು ಮಾತಾಡಿಲ್ಲ. ಅವರ ಸಿದ್ಧಾಂತವೇ ಕನ್ನಡ, ಅವರ ಅಸ್ಮಿತೆಯೇ ಕನ್ನಡ, ಅವರ ಶ್ರೇಷ್ಠತೆಯೇ ಕನ್ನಡ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ವಿದ್ಯಾವಂತರಲ್ಲ ಅನ್ನೋದನ್ನು ಶುರು ಮಾಡಿದ್ರು. ಆದರೆ ಕನ್ನಡದ ಉಚ್ಚಾರಣೆ ಇದೆಯಲ್ಲ, ಕನ್ನಡದ ಉಚ್ಚಾರಣೆ, ಸ್ಪಷ್ಟತೆ, ಕನ್ನಡದ ಶ್ರೇಷ್ಠತೆ, ಆ ಕನ್ನಡದ ಕಸುವು ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಕಡೆ ತನಕ ಉಳಿಸ್ಕೊಂಡು ಬಂದಿರೋ ಏಕೈಕ ಚಲನಚಿತ್ರ ನಟ ಅಂದರೆ ಅದು ರಾಜ್ಕುಮಾರ್ ಅವರು. ಇದು ರಾಜ್ಕುಮಾರ್ ಅವರು ಎಲ್ಲ ಹಂತದಲ್ಲಿ ಈ ನೋವುಗಳನ್ನು ಅನುಭವಿಸಿ ಕಡೆ ಈಗ ಯಾಕಿದು ಏಕಾಏಕಿ ಪ್ರಾರಂಭ ಆಯಿತು ಈಗ ಅವರು ಆತ ಮಾತಾಡಿರ್ಬೋದು. ಆ ಥರ ಮಾತಾಡಿದ ಜನ ಏನು ಅದಕ್ಕೇನು ಸೊಪ್ಪಾಕೋದಿಲ್ಲ. ಜನದ ಮನಸ್ಸಲ್ಲಿ ಅವನು ಕನಿಷ್ಠ ಆಗ್ತಾರೆ, ತಿರ್ಗಾ ರಾಜ್ಕುಮಾರ್ ಅವರು ಶ್ರೇಷ್ಠ ಆಗ್ತಾರೆ. ಹೌದಾ? ಯಾಕೆ ಇದು ತನಿಖೆ ಆಗಬೇಕು. ಅವ್ರನ್ನ ಮಾತಾಡ್ಸಿರೋದೋ ಅಥವಾ ಅವ್ರು ಸ್ವಯಂ ಪ್ರೇರಣೆಯಿಂದ ಮಾತಾಡಿದ್ದಾರೋ, ಅವರು ಏನು ತಾವೇ ಮೇಧಾವಿ ಅಂದ್ಕೊಂಡು ಮೇಧಾವಿತನ ಮೆರೆಸಲಿಕ್ಕೆ ಮಾತಾಡ್ತಾ ಇದ್ದಾರೋ, ಅವ್ರು ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿರೋರು ಅದನ್ನು ಯೋಚನೆ ಮಾಡಬೇಕು. ಆಮೇಲೆ ಇದು ಮುಖ್ಯ ಏನು ಅಂದರೆ, ಇದು ಕೇವಲ ರಾಜ್ಕುಮಾರು ಚಲನಚಿತ್ರ ರಂಗಕ್ಕೆ ಸೇರಿದ್ದಲ್ಲ, ಕರ್ನಾಟಕದ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವಂಥ ವಿಚಾರ ಆಗ್ತದೆ. ಕಾನೂನು ಸುವ್ಯವಸ್ಥೆ ವಿಚಾರ, ಕಾನೂನು ಸುವ್ಯವಸ್ಥೆ. ಜನ ರೊಚ್ಚಿಗೆದ್ದುಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಜವಾಬ್ದಾರರು ಇವರಾಗ್ತಾರೆ. ಆತನ ಹೇಳಿಕೆ ಆಗುತ್ತೆ. ಹೌದು. ಇಷ್ಟು ನೋಡುವಾಗ ನಮಗೆಲ್ಲೋ ಅನಿಸುತ್ತೆ, ಇದ್ರ ಹಿಂದುಗಡೆ ಕೆಲವು ಷಡ್ಯಂತ್ರಗಳು ಇದ್ದಾರೆ, ಷಡ್ಯಂತ್ರ ನಡೆದಿದೆ. ಆಮೇಲೆ ಅದಕ್ಕೆ ಯಾರಿಗೂ ಅದು ಸಂಪೂರ್ಣ ಗೊತ್ತಾಗೋ ಬದಲು ಶೂದ್ರ ಸಮುದಾಯ ಅಥವಾ ಮೇಲ್ಜಾತಿ ಕೀಳ್ಜಾತಿ, ಇದು ರಾಜ್ಕುಮಾರ್ ಅವರು ಎಲ್ಲೂ ಯಾವಾಗಲೂ ಹೇಳಿಲ್ಲ. ಅವರು ಎಲ್ಲ ಪಾತ್ರವನ್ನು ಅಷ್ಟೇ ಶ್ರದ್ಧೆಯಲ್ಲಿ ಮಾಡಿದ್ದಾರೆ. ಬಸವಣ್ಣನೂ ಅಷ್ಟೇ ಶ್ರದ್ಧೆಯಲ್ಲಿ ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳನ್ನೂ ಅಷ್ಟೇ ಶ್ರದ್ಧೆಯಲ್ಲಿ ಮಾಡಿದ್ದಾರೆ, ಕ್ಷತ್ರಿಯ ರಾಜರಾದ ರಣಧೀರ ಕಂಠೀರವನು ಅಷ್ಟೇ ಶ್ರದ್ಧೆಯಲ್ಲಿ ಮಾಡಿದ್ದಾರೆ, ಮಯೂರ ಶರ್ಮನೂ ಮಾಡಿದ್ದಾರೆ, ಇಮ್ಮಡಿ ಪುಲಿಕೇಶಿಯನ್ನು ಮಾಡಿದ್ದಾರೆ, ಭಕ್ತ ಕುಂಬಾರನು ಮಾಡಿದ್ದಾರೆ, ಹಿರಣ್ಯಕಶಿಪುನು ಮಾಡಿದ್ದಾರೆ. ಆ ಥರ ಎಷ್ಟು ಅವರ ಇದು. ಆಮೇಲೆ ಪ್ರಪಂಚದ ಬಹುಶಃ ಏಕೈಕ ನಟ. ಇವಾಗ ನಾವು MGRನ ಕಂಡಿದ್ದೇವೆ, ಶಿವಾಜಿ ಗಣೇಶನ್ನ ಕಂಡಿದ್ದೇವೆ, ಇವರು ಸಮಕಾಲೀನರು. NT ರಾಮರಾವ್ನ ಕಂಡಿದ್ದೇವೆ, ನಾಗೇಶ್ವರರಾವ್ ಕಂಡಿದ್ದೇವೆ. ಅವರೆಲ್ಲರೂ ಹೇಳೋದೇನೆಂದರೆ, ನಮ್ಮಂಥ 10 NT ರಾಮರಾವ್ ಹಾಕಿದ್ರೆ ಒಂದು ರಾಜ್ಕುಮಾರಪ್ಪ, ಅವ್ರಿಗೂ ನಮಗೂ ಯಾವತ್ತಿಗೂ ನೀವು ಹೋಲಿಕೆ ಮಾಡಬೇಡಿ ಅಂತ. ಇದನ್ನು ರಜನಿಕಾಂತ್ ಅವರು ಮಾತಾಡಿದ್ದಾರೆ. ಆಮೇಲೆ ಎಲ್ಲರೂ ಇವ್ರಿಗೆ ಗೌರವ ಕೊಡುವಾಗ ಕನ್ನಡಿಗರಾದ ನಾವೇ ಈ ರೀತಿ ಮಾಡ್ಕೊಂಡು ಹೋದರೆ ನನಗೇನೋ ತಪ್ಪು ಅನಿಸುತ್ತೆ. ಈಗ ಚೇತನ್ ಅಹಿಂಸಾ ಥರದವರು ಮಾತನಾಡೋದಿದೆಯಲ್ಲ, ಅದು ಖಂಡಿಸಿದ್ದೀವಿ, ಸರಿ. ಆದರೆ ಈಗ ರಾಜ್ಕುಮಾರ್ ಅವರಿಂದ ಪ್ರೇರಿತರಾಗಿ ರಾಜ್ಕುಮಾರ್ ಅವರ ಸಂಘಟನೆಗಳು ಅಥವಾ ರಾಜ್ಕುಮಾರ್ ಅಭಿಮಾನಿ ಬಳಗಗಳು ಒಬ್ಬ ತಪ್ಪು ಮಾಡಿದ ವ್ಯಕ್ತಿನಿ ಅಂತಲೇ ಇಟ್ಕೊಳ್ಳೋಣ, ಆತನನ್ನು ಖಂಡಿಸೋಕೆ ಬಳಸುವ ಭಾಷೆ, ಮಾಡುವ ಒಂದು ರೀತಿ ಆ ದಾಳಿಯ ರೀತಿಯ ಮಾತುಕತೆಗಳು ಸರಿಯೇ? ಅಲ್ಲ, ನೋಡಿ, ಯಾವಾಗಲೂ ಅಷ್ಟೇ ಕಾನೂನಲ್ಲಿ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಮಾತಾಡುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಮಾತಾಡುವಾಗ ಕಣ್ಣಿಗೆ ಕಣ್ಣು, ತಲೆಗೆ ತಲೆ, ಕೈಗೆ ಕೈ ಅನ್ನೋದು ಇದೆಯಲ್ಲ, ಅದು ನಮ್ಮ ವ್ಯವಸ್ಥೆಗೆ ಅಲ್ಲದೆ ಇರೋದು. ಯಾಕೆಂದರೆ ನಾವು ಬೆಳೆದು ಬಂದಿರೋ ರೀತಿ ಅದು, ನಮ್ಮ ಸಂಸ್ಕೃತಿಯಲ್ಲಿ ಅದಿಲ್ಲ. ಹಾಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ. ನಾವು ಆಮೇಲೆ ಚರ್ಚೆಗೆ ಬರ್ತೀನಿ ಅಂತಾರೆ. ಚರ್ಚೆಗೆ ಬಂದಾಗ ರಾಜ್ಕುಮಾರ್ ಪರವಾಗಿ ಒಂದು 100 ಜನ ಮೇಧಾವಿಗಳು, ಬುದ್ಧಿಜೀವಿಗಳು, ಆಮೇಲೆ ವಿದ್ವಾಂಸರು ಚರ್ಚೆಗೆ ಕೂತ್ಕೊಳ್ಳೋಕೆ ತಯಾರಿದ್ದಾರೆ.
ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.